ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 13th ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಬಿಕೇಮ್ ದ ಫಸ್ಟ್ ಇಂಡಿಯನ್ ಪರ್ಸನ್ ಟು ವಿನ್ ಅರಬ್ ವರ್ಲ್ಡ್ ನೋಬೆಲ್ ಪ್ರೈಸ್? ಅರಬ್ ವಿಶ್ವ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಾಕ್ಟರ್ ತಾಹಿರಾ ಕುತ್ಬುದ್ದೀನ್. ಅರಬ್ ವಿಶ್ವ ನೋಬೆಲ್ ಪ್ರಶಸ್ತಿ ಗೆದ್ದ ಮೊದಲನೇ ಭಾರತೀಯ ಡಾಕ್ಟರ್ ತಾಹಿರಾ ಕುತ್ಬುದ್ದೀನ್ ರವರಾಗಿದ್ದಾರೆ. ಅಂಡ್ ಗೈಸ್, ಮುಂಬೈಯಲ್ಲಿ ಜನಿಸಿದವರು. ಚಿಕಾಗೋ ವಿಶ್ವವಿದ್ಯಾಲಯದ ಅರೇಬಿಕ್ ಸಾಹಿತ್ಯದ ಪ್ರಾಧ್ಯಾಪಕ ಡಾಕ್ಟರ್ ತಾಹಿರಾ ಕುತ್ಬುದ್ದೀನ್ 15ನೇ ಶೇಖ್ ಜಯದ್ ಪುಸ್ತಕ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಮೂಲದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂಡ್ ಗೈಸ್, ಈ ಪ್ರಶಸ್ತಿಯನ್ನು ಅರಬ್ ಪ್ರಪಂಚದ ನೋಬೆಲ್ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. ಅಂಡ್ ಗೈಸ್, ಅವರು 2019ರಲ್ಲಿ ಪ್ರಕಟವಾದ ಅರೇಬಿಕ್ ಒರೇಷನ್ ಆರ್ಟ್ ಅಂಡ್ ಫಂಕ್ಷನ್ಗಾಗಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಅರೇಬಿಕ್ ವಿಶ್ವ ನೋಬೆಲ್ ಪ್ರಶಸ್ತಿ ಗೆದ್ದ ಮೊದಲನೇ ಭಾರತೀಯ ಡಾಕ್ಟರ್ ತಾಹಿರಾ ಕುತ್ಬುದ್ದೀನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜೋಸ್ ಜೆ ಕಟ್ಟೂರ್. ಜೋಸ್ ಜೆ ಕಟ್ಟೂರ್ ಅವರನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿದೆ. ಸೊ ಆರ್ ಬಿ ಐ ಬಗ್ಗೆ ನೋಡೋದೇ ಗೈಸ್, ಆರ್ ಬಿ ಐದು ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆರ್ ಬಿ ಐದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಆರ್ ಬಿ ಐದು ಡೆಪ್ಯೂಟಿ ಗವರ್ನರ್ಸ್ ನೋಡೋದ್ರೆ ಮಹೇಶ್ ಕುಮಾರ್ ಜೈನ್, ಎಂ ಡಿ ಪಾತ್ರ, ಎಂ ರಾಜೇಶ್ವರ್ ರಾವ್ ಅಂಡ್ ಟಿ ರವಿಶಂಕರ್. ಆರ್ ಬಿ ಐದು ಸ್ಥಾಪನೆ 1 ಏಪ್ರಿಲ್ 1935ನಲ್ಲಿ ಆಗಿದೆ. ಆರ್ ಬಿ ಐದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಅಂಡ್ ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಆನ್ 1 ಜನವರಿ 1949. ಸೊ ಇತ್ತೀಚೆಗೆ ಆರ್ ಬಿ ಐನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಜೋಸ್ ಜೆ ಕಟ್ಟೂರ್ ಅವರು ನೇಮಕಗೊಂಡಿದ್ದಾರೆ. ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಚಾಟ್ಬಾಟ್ ಇವಾ ಆನ್ ಸಿಎಸ್ಸಿ's ಡಿಜಿಟಲ್ ಸೇವಾ ಪೋರ್ಟಲ್? ಸಿಎಸ್ಸಿ ಡಿಜಿಟಲ್ ಸೇವಾ ಪೋರ್ಟಲ್ನಲ್ಲಿ ಚಾಟ್ಬಾಟ್ ಇವಾ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, HDFC ಬ್ಯಾಂಕ್. ಸೊ ಗೈಸ್, ವಿಲೇಜ್ ಲೆವೆಲ್ ಆಂಟರ್ಪ್ರನರ್ಸ್ ಅನ್ನು ಸಹಾಯ ಮಾಡಲು HDFC ಬ್ಯಾಂಕ್ ಸಿಎಸ್ಸಿ ಡಿಜಿಟಲ್ ಸೇವಾ ಪೋರ್ಟಲ್ನಲ್ಲಿ ಇವಾ ಚಾಟ್ಬಾಟ್ ಅನ್ನು ಪ್ರಾರಂಭಿಸಿದೆ. HDFC ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, HDFC ಬ್ಯಾಂಕ್ ಪ್ರಸ್ತುತ ಸಿಇಒ ಶಶಿಧರ್ ಜಗದೀಶನ್. ಅಂಡ್ HDFC ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಇನ್ ವಿಚ್ ಸಿ ಇಂಡಿಯನ್ ಅಂಡ್ ಇಂಡೋನೇಷಿಯನ್ ನೇವೀಸ್ ಹ್ಯಾವ್ ಕಂಡಕ್ಟೆಡ್ ಪಾಸೇಜ್ ಎಕ್ಸರ್ಸೈಸ್ ಆನ್ 9th ಮೇ? ಯಾವ ಸಮುದ್ರದಲ್ಲಿ ಭಾರತೀಯ ಮತ್ತು ಇಂಡೋನೇಷಿಯಾ ನೌಕಾಪಡೆಗಳು ಪ್ಯಾಸೇಜ್ ಎಕ್ಸರ್ಸೈಸ್ ಅನ್ನು ನಡೆಸಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅರೇಬಿಯನ್ ಸಿ. ಭಾರತೀಯ ಮತ್ತು ಇಂಡೋನೇಷಿಯಾ ನೌಕಾಪಡೆಗಳು ಮೇ 9ರಂದು ದಕ್ಷಿಣ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ಎಕ್ಸರ್ಸೈಸ್ ಪಾಸೆಕ್ಸ್ ಅನ್ನು ನಡೆಸಿದವು. ಅಂಡ್ ಗೈಸ್, ಸ್ನೇಹ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ತಿಳುವಳಿಕೆಯನ್ನು ಸುಧಾರಿಸುವ ಗುರಿಯನ್ನು ಈ ಎಕ್ಸರ್ಸೈಸ್ ಹೊಂದಿದೆ. ಅಂಡ್ ನೆಕ್ಸ್ಟ್ ಗೈಸ್, ಪಾಸೆಕ್ಸ್ ಫುಲ್ ಫಾರ್ಮ್ ಪಾಸೇಜ್ ಎಕ್ಸರ್ಸೈಸ್. ಅಂಡ್ ಪಾಸೆಕ್ಸ್ ಅನ್ನು ಇಂಡಿಯನ್ ನೇವಿ ನಿಯಮಿತವಾಗಿ ಸೌಹಾರ್ದ ವಿದೇಶಿ ದೇಶಗಳ ಘಟಕಗಳೊಂದಿಗೆ ನಡೆಸುತ್ತದೆ. ನೆಕ್ಸ್ಟ್ ಗೈಸ್, ಅದರ್ ಎಕ್ಸರ್ಸೈಸ್ ನೋಡೋದಾದ್ರೆ ಗರುಡ ಶಕ್ತಿ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾ ಬಗ್ಗೆ ನೋಡೋದು ಗೈಸ್, ಇಂಡೋನೇಷಿಯಾದು ಕ್ಯಾಪಿಟಲ್ ಜಕಾರ್ಟಾ. ಇಂಡೋನೇಷಿಯಾದು ಕರೆನ್ಸಿ ಇಂಡೋನೇಷಿಯನ್ ರುಪಿಯಾ. ಇಂಡೋನೇಷಿಯಾದು ಪ್ರೈಮ್ ಮಿನಿಸ್ಟರ್ ಜೋಕ್ ವಿಡೋಡೋ. ವಿಚ್ ಸ್ಟೇಟ್ಸ್ ಪೊಲೀಸ್ ಹ್ಯಾಸ್ ಲಾಂಚ್ ಮಿಷನ್ ಹೌಸ್ಲಾ ಟು ಹೆಲ್ಪ್ COVID-19 ಪೇಷಂಟ್ಸ್ ಟು ಗೆಟ್ ಆಕ್ಸಿಜನ್, ಬೆಡ್ಸ್ ಅಂಡ್ ಪ್ಲಾಸ್ಮಾ? COVID-19 ರೋಗಿಗಳಿಗೆ ಆಮ್ಲಜನಕ, ಹಾಸಿಗೆಗಳು ಮತ್ತು ಪ್ಲಾಸ್ಮಾವನ್ನು ಪಡೆಯಲು ಸಹಾಯ ಮಾಡಲು ಯಾವ ರಾಜ್ಯದ ಪೊಲೀಸರು ಮಿಷನ್ ಹೌಸ್ಲಾವನ್ನು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಉತ್ತರಾಖಂಡ್. COVID-19 ಪೇಷಂಟ್ಸ್ಗೆ ಆಕ್ಸಿಜನ್, ಬೆಡ್ಸ್ ಮತ್ತು ಪ್ಲಾಸ್ಮಾವನ್ನು ಪಡೆಯಲು ಸಹಾಯ ಮಾಡಲು ಉತ್ತರಾಖಂಡ್ ರಾಜ್ಯದ ಪೊಲೀಸರು ಮಿಷನ್ ಹೌಸ್ಲಾ ಅನ್ನು ಪ್ರಾರಂಭಿಸಿದ್ದಾರೆ. ಉತ್ತರಾಖಂಡ್ ಬಗ್ಗೆ ನೋಡೋದು ಗೈಸ್, ಉತ್ತರಾಖಂಡ್ ಮುಖ್ಯಮಂತ್ರಿ ತೀರತ್ ಸಿಂಗ್ ರಾವತ್ ಅಂಡ್ ಉತ್ತರಾಖಂಡ್ ಗವರ್ನರ್ ಬೇಬಿರಾನಿ ಮೌರ್ಯ. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಲಾಂಚ್ ಅ ಡಿಜಿಟಲ್ ಫ್ಲಡ್ ರಿಪೋರ್ಟಿಂಗ್ ಸಿಸ್ಟಮ್? ಡಿಜಿಟಲ್ ಪ್ರವಾಹ ವರದಿ ವ್ಯವಸ್ಥೆಯನ್ನು ಯಾವ ಭಾರತೀಯ ರಾಜ್ಯ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಸ್ಸಾಂ. ಇತ್ತೀಚೆಗೆ ಅಸ್ಸಾಂ ರಾಜ್ಯ ಡಿಜಿಟಲ್ ಫ್ಲಡ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದೆ. ಅಸ್ಸಾಂದು ಮುಖ್ಯಮಂತ್ರಿ ಗೈಸ್ ಹಿಮಾಂತ ಬಿಸ್ವಾ ಸರ್ಮಾ ಅಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ವಿಚ್ ನೇಷನ್ ಹ್ಯಾಸ್ ಅಪ್ರೂವ್ಡ್ Pfizer ವ್ಯಾಕ್ಸಿನ್ ಫಾರ್ ಚಿಲ್ಡ್ರನ್ ಇನ್ ದ 12 to 15 ಏಜ್ ಗ್ರೂಪ್? 12 to 15 ವಯಸ್ಸಿನ ಮಕ್ಕಳಿಗೆ Pfizer ಲಸಿಕೆಯನ್ನು ಯಾವ ರಾಷ್ಟ್ರ ಅನುಮೋದಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, US ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ 12 to 15 ವಯಸ್ಸಿನ ಮಕ್ಕಳಿಗೆ
ಫೈಸರ್ ವ್ಯಾಕ್ಸಿನ್ ಅನ್ನು ಅನುಮೋದಿಸಿದೆ. ನೇಮ್ ದ ಆಂಟಿ ಕೋವಿಡ್-19 ಆಪರೇಷನ್ ದಟ್ ವಾಸ್ ಲಾಂಚ್ ಬೈ ಇಂಡಿಯನ್ ಆರ್ಮ್ ಫೋರ್ಸಸ್. ಭಾರತೀಯ ಸಶಸ್ತ್ರ ಪಡೆ ಪ್ರಾರಂಭಿಸಿದ ಕೋವಿಡ್-19 ವಿರೋಧಿ ಕಾರ್ಯಾಚರಣೆಯನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೋಜಿತ್. ಭಾರತದಲ್ಲಿ ವೈದ್ಯಕೀಯ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಆಕ್ಸಿಜನ್ ಪೂರೈಕೆ ಸರಪಳಿಗಳಂಥ ಕೋವಿಡ್-19 ವಿರೋಧಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಸಶಸ್ತ್ರ ಪಡೆಗಳು ಕೋಜಿತ್ ಎಂಬ ಆಪರೇಷನ್ ಅನ್ನು ಪ್ರಾರಂಭಿಸಿವೆ. ಅಂಡ್ ಗೈಸ್, ಕೋವಿಡ್-19 ನಿರ್ವಹಣೆಗೆ ದೇಶಾದ್ಯಂತ ಹೆಚ್ಚುವರಿ ಹಾಸಿಗೆಗಳನ್ನು ಒದಗಿಸಲು ಈ ಕಾರ್ಯಾಚರಣೆಯು ಪ್ರಯತ್ನಿಸುತ್ತದೆ. ಸೊ ಗೈಸ್, ಆರ್ಮ್ ಫೋರ್ಸಸ್ನಲ್ಲಿ ಸಶಸ್ತ್ರ ಪಡೆಗಳಲ್ಲಿ 3 ಸ್ಟಾರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಕನಿಟ್ಕರ್ ಕೋವಿಡ್-19 ರೋಗಿಗಳಿಗೆ ಪರಿಹಾರ ನೀಡುವ ಕ್ರಮಗಳನ್ನು ಕಾರ್ಯತಂತ್ರ ಮತ್ತು ಮೇಲ್ವಿಚಾರಣೆ ಮಾಡಲು ಕೆಲಸ ಮಾಡುತ್ತಿದ್ದಾರೆ. ಸೊ ಇಂಡಿಯನ್ ಆರ್ಮಿ ಬಗ್ಗೆ ನೋಡೋದು ಗೈಸ್, ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಮನೋಜ್ ಮುಕುಂದ್ ನರ್ವಾನಿ, ಇಂಡಿಯನ್ ನೇವಿದು ಮುಖ್ಯಸ್ಥರು ಅಡ್ಮೈರಲ್ ಕರಂಬೀರ್ ಸಿಂಗ್, ಇಂಡಿಯನ್ ಏರ್ಫೋರ್ಸ್ ಮುಖ್ಯಸ್ಥರು ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ, ಅಂಡ್ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್, ಅಂಡ್ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಗೈಸ್, ಈ ವಿಡಿಯೋದ ಕ್ವಿಜ್ನ ನೀವು ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ವೇರಿಯಸ್ ಫೀಚರ್ಸ್ ಇದೆ, ಸೊ ನೀವು ಎಲ್ಲಾನು ಆಕ್ಸೆಸ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಗೈಸ್, ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ಸ್ ಅಂಡ್ ಕ್ವಿಕ್ ಅಪ್ಡೇಟ್ಸ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಆನ್ May 12, ವಿಚ್ ಆಫ್ ದ ಫಾಲೋಯಿಂಗ್ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಮೇ 12ರಂದು ಪ್ರತಿ ವರ್ಷ ಯಾವ ದಿನವನ್ನು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಮೇ 12ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, ನೋಬಲ್ ನರ್ಸಿಂಗ್ ಸೇವೆಯನ್ನು ಪ್ರಾರಂಭಿಸಿದ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ 2021ರ ಇಂಟರ್ನ್ಯಾಷನಲ್ ನರ್ಸ್ ಡೇದು ಥೀಮ್ ನರ್ಸಿಸ್ ಅ ವಾಯ್ಸ್ ಟು ಲೀಡ್ ಅ ವಿಷನ್ ಫಾರ್ ಫ್ಯೂಚರ್ ಹೆಲ್ತ್ ಕೇರ್. ಅಂಡ್ ಗೈಸ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೇಟಾ ಪ್ರಕಾರ ವಿಶ್ವಾದ್ಯಂತ 5.9 ಮಿಲಿಯನ್ ದಾದಿಯರ ಕೊರತೆ ಇದೆ. ಸೊ ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತದೆ. ರೀಸೆಂಟ್ಲಿ, ವಿಚ್ ಆಫ್ ದ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಸೈಟ್ ಹ್ಯಾಸ್ ಡೊನೇಟೆಡ್ $15 million ಫಾರ್ ಕೋವಿಡ್-19 ರಿಲೀಫ್ ವರ್ಕ್ ಇನ್ ಇಂಡಿಯಾ? ಭಾರತದಲ್ಲಿ ಕೋವಿಡ್-19 ಪರಿಹಾರಕ್ಕಾಗಿ ಯಾವ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ $15 million ದೇಣಿಗೆ ನೀಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟ್ವಿಟರ್. ಇತ್ತೀಚೆಗೆ ಭಾರತದಲ್ಲಿ ಕೋವಿಡ್-19 ರಿಲೀಫ್ ಕಾರ್ಯಕ್ಕಾಗಿ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಟ್ವಿಟರ್ $15 million ಡೊನೇಷನ್ ನೀಡಿದೆ. ಸೊ ಟ್ವಿಟರ್ ಬಗ್ಗೆ ನೋಡೋದು ಗೈಸ್, ಟ್ವಿಟರ್ದು ಫೌಂಡರ್ಸ್ ಜಾಕ್ ಡಾರ್ಸೆ, ಬಿಜ್ ಸ್ಟೋನ್, ನೋ ಗ್ಲಾಸ್ ಅಂಡ್ ಇವಾನ್ ವಿಲಿಯಮ್ಸ್. ಟ್ವಿಟರ್ದು ಸ್ಥಾಪನೆ 21 ಮಾರ್ಚ್ 2006ನಲ್ಲಿ ಆಗಿದೆ. ಟ್ವಿಟರ್ದು ಪ್ರಸ್ತುತ CEO ಜಾಕ್ ಡಾರ್ಸೆ. ಟ್ವಿಟರ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, US ನಲ್ಲಿದೆ. ರೀಸೆಂಟ್ಲಿ, ಅ ಫ್ಲೋಟಿಂಗ್ ಆಂಬ್ಯುಲೆನ್ಸ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ ವಿಚ್ ಲೇಕ್ ಆಫ್ ಇಂಡಿಯಾ? ಇತ್ತೀಚೆಗೆ ಭಾರತದ ಯಾವ ಸರೋವರದಲ್ಲಿ ತೇಲುವ ಆಂಬ್ಯುಲೆನ್ಸ್ ಅನ್ನು ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಾಲ್ ಲೇಕ್ ಆಫ್ ಶ್ರೀನಗರ್. ಇತ್ತೀಚೆಗೆ ಶ್ರೀನಗರದ ದಾಲ್ ಲೇಕ್ನಲ್ಲಿ ಫ್ಲೋಟಿಂಗ್ ಆಂಬ್ಯುಲೆನ್ಸ್ ಅಥವಾ ತೇಲುವ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಗೈಸ್, ಭಾರತದ ಟಾಪ್ 10 ಲಾರ್ಜೆಸ್ಟ್ ಲೇಕ್ಸ್ ನೋಡೋದಾದ್ರೆ ವೆಂಬನಾಡ್ ಲೇಕ್ ಕೇರಳನಲ್ಲಿದೆ, ಚಿಲ್ಕಾ ಲೇಕ್ ಒಡಿಶಾ, ಶಿವಾಜಿ ಸಾಗರ್ ಲೇಕ್ ಮಹಾರಾಷ್ಟ್ರ, ಇಂದಿರಾ ಸಾಗರ್ ಲೇಕ್ ಮಧ್ಯಪ್ರದೇಶ್, ಪಾಂಗ್ಯಾಂಗ್ ಲೇಕ್ ಲಡಾಖ್, ಪುಲಿಕಟ್ ಲೇಕ್ ಆಂಧ್ರ ಪ್ರದೇಶ್, ಸರ್ದಾರ್ ಸರೋವರ್ ಲೇಕ್ ಗುಜರಾತ್ ಅಂಡ್ ರಾಜಸ್ಥಾನ್, ನಾಗಾರ್ಜುನ ಸಾಗರ್ ಲೇಕ್ ತೆಲಂಗಾಣ, ಲೋಕ್ಟಕ್ ಲೇಕ್ ಮಣಿಪುರ್, ವುಲಾರ್ ಲೇಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಗೈಸ್, ಇದು ಭಾರತದ ಟಾಪ್ 10 ಲಾರ್ಜೆಸ್ಟ್ ಲೇಕ್ಸ್. ಸೊ ಗೈಸ್, ಭಾರತದ ಇಂಪಾರ್ಟೆಂಟ್ ಲೇಕ್ಸ್ ಅಂಡ್ ಅದರ ಲೊಕೇಶನ್ಸ್ ನೋಡೋದ್ರೆ ಪುಲಿಕಟ್ ಲೇಕ್ ಆಂಧ್ರ ಪ್ರದೇಶ್, ಕೊಲ್ಲೂರು ಲೇಕ್ ಆಂಧ್ರ ಪ್ರದೇಶ್, ಹ್ಯಾಫ್ಲಾಂಗ್ ಲೇಕ್ ಅಸ್ಸಾಂ, ದೀಪ್ ಬೋರ್ಬಿಲ್ ಅಸ್ಸಾಂ, ಚಂದೂಬಿ ಲೇಕ್ ಅಸ್ಸಾಂ, ಕನ್ವರ್ ಲೇಕ್ ಬಿಹಾರ್, ಹಮೀರ್ಸರ್ ಲೇಕ್ ಗುಜರಾತ್, ಕಂಕಾರಿಯಾ ಲೇಕ್ ಗುಜರಾತ್, ಬಡ್ಕಲ್ ಲೇಕ್ ಹರಿಯಾಣ, ಬ್ರಹ್ಮ ಸರೋವರ್ ಹರಿಯಾಣ. ನೆಕ್ಸ್ಟ್ ಗೈಸ್, ಚಂದ್ರತಾಲ್ ಹಿಮಾಚಲ್ ಪ್ರದೇಶ್, ಮಹಾರಾಣಾ ಪ್ರತಾಪ್ ಸಾಗರ್ ಹಿಮಾಚಲ್ ಪ್ರದೇಶ್, ದಾಲ್ ಲೇಕ್ ಜಮ್ಮು ಕಾಶ್ಮೀರ್, ಗುಲಾಲ್ ಲೇಕ್ ಜಮ್ಮು ಕಾಶ್ಮೀರ್, ಆಗ್ರಾರ ಲೇಕ್ ಕರ್ನಾಟಕ, ಉಲ್ಸೂರ್ ಲೇಕ್ ಕರ್ನಾಟಕ, ಕುಟಾನಂಡ್ ಲೇಕ್ ಕೇರಳ, ಸಸ್ತಂಕೊಟ್ಟ ಕೇರಳ, ಭೋಜ್ತಲ್ ಮಧ್ಯಪ್ರದೇಶ್, ಶಿವಸಾಗರ್ ಮಹಾರಾಷ್ಟ್ರ. ನೆಕ್ಸ್ಟ್ ಗೈಸ್, ಲೋಕ್ಟಕ್ ಲೇಕ್ ಮಣಿಪುರ್, ಉಮಿಯಾಮ್ ಲೇಕ್ ಮೇಘಾಲಯ, ತಾಮ್ದಿಲ್ ಮಿಜೋರಾಂ, ಚಿಲ್ಕಾ ಲೇಕ್ ಒಡಿಶಾ, ಹರಿಕೆ ಲೇಕ್ ಪಂಜಾಬ್, ಕಂಜಿಲಿ ಲೇಕ್ ಪಂಜಾಬ್, ಸಾಂಬರ್ ಲೇಕ್ ರಾಜಸ್ಥಾನ್, ಸಾಮ್ಗೋ ಲೇಕ್ ಸಿಕ್ಕಿಂ, ಚೆಂಬಾರಕಂ ಲೇಕ್ ತಮಿಳುನಾಡು, ಅಂಡ್ ಲಾಸ್ಟ್ ಚೆಂಬಾರಂಬಕಂ ತಮಿಳುನಾಡು. ನೆಕ್ಸ್ಟ್ ಗೈಸ್, ಹುಸೇನ್ ಸಾಗರ್ ತೆಲಂಗಾಣ, ಗೋವಿಂದ್ ಪಂತ್ ಸಾಗರ್ ಉತ್ತರ ಪ್ರದೇಶ್, ಬೇಲಾ ಸಾಗರ್ ಉತ್ತರ ಪ್ರದೇಶ್, ಭೀಮ್ತಾಲ್ ಉತ್ತರಾಖಂಡ್, ಕಲಿವೆಲಿ ತಮಿಳುನಾಡು.
ಸೊ ಗೈಸ್ ಇದು ಇಂಡಿಯಾದು ಇಂಪಾರ್ಟೆಂಟ್ ಲೇಕ್ಸ್. ಸೊ ಗೈಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ಟ್ಯಾಟಿಕ್ GK ಪಾರ್ಟ್ ಇಂದ ಈ ಟಾಪಿಕ್ ಇಂದ ನೀವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಗೈಸ್ ಲೇಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡೋದಾದ್ರೆ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಉಲ್ಲಾರ್ ಲೇಕ್, ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಲೇಕ್ ಇನ್ ಏಷಿಯಾ ಬೋಸ್ತರ್ ಲೇಕ್, ನೆಕ್ಸ್ಟ್ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ ವೆಂಬನಾಡ್ ಲೇಕ್ ಇನ್ ಕೇರಳ, largest saltwater lake in India Chilka Lake, highest lake in India Cholomo Lake in Sikkim, and last Lonar Lake in Maharashtra is notified as National Geo-Heritage Monument. Importance ಸ್ನೇಹಿತರೆ ಇದು. Which of these Indian cricketer became the first female player to get corona vaccinated? ಕೊರೋನಾ ವ್ಯಾಕ್ಸಿನ್ ಪಡೆದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಮೃತಿ ಮಾಂದನಾ. ಕೊರೋನಾ ವ್ಯಾಕ್ಸಿನೇಷನ್ ಪಡೆದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಸ್ಮೃತಿ ಮಾಂದನಾ. ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ನ್ಯಾಷನಲ್ ಟೆಕ್ನಾಲಜಿ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮೇ 11. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ನೇಮ್ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಫಾರ್ ಏಪ್ರಿಲ್ನಲ್ಲಿ ICC ಪುರುಷರ ಆಟಗಾರ ಎಂದು ಹೆಸರಿಸಲ್ಪಟ್ಟವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಬಾಬರ್ ಆಜಮ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ವಿಚ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ? ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ RBI ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.